ಈಗ ಒಂದು ಸರ್ಪ್ರೈಸ್ ಇದೆ ನಿಮ್ಗೆ. ಯೂಶಲಿ ನಮ್ಮ ಕಾರ್ಯಕ್ರಮಕ್ಕೆ ವೀಕ್ಷಕರು ನಮಗೆ ಪತ್ರ ಬರೆದು ಕಳಿಸ್ತಾರೆ, ಅವ್ರದ್ದಾದಂತಹ ರೆಸಿಪೀಸ್ನ ಬರೆದು ಕಳಿಸ್ತಾರೆ. ಸೊ ಅಂತಹದ್ರಲ್ಲಿ ಒಂದು ಸ್ಪೆಷಲ್ ರೆಸಿಪಿನ ನಾನ್ ಮಾಡ್ತೀನಿ. ಇವತ್ತಿನ ರೆಸಿಪಿ ಭಾಗ್ಯ ಯಶವಂತಪುರದಿಂದ ಬರೆದು ಕಳಿಸಿದ್ದಾರೆ, ಮನೋಹರ ಅಂತ. ಅದನ್ನ ನಾನ್ ಮಾಡ್ತಾ ಇದ್ದೀನಿ, ನನಗೆ ನೀವ್ ಹೆಲ್ಪ್ ಮಾಡ್ಬೇಕು. ಸೊ ಮನೋಹರ ಅನ್ನೋ ಒಂದು ರೆಸಿಪಿಗೆ ಬೇಕಾಗುವಂತಹ ಸಾಮಗ್ರಿಗಳು: ತುಪ್ಪ, ಏಲಕ್ಕಿ ಪುಡಿ, ಬೆಲ್ಲ, ಸ್ವಲ್ಪ ಉಪ್ಪು, ಹೆಸರು ಬೇಳೆನ ಹುರ್ಕೊಂಡು ಪುಡಿ ಮಾಡ್ಕೊಂಡಿದೀವಿ, ಕಡಲೆ ಬೇಳೆನ ಹುರ್ಕೊಂಡು ಪುಡಿ ಮಾಡಿರೋದು, ಅಕ್ಕಿ ಹಿಟ್ಟು, ಎಣ್ಣೆ. ಮಿಕ್ಸಿಂಗ್ ಬೌಲ್ ಕೊಡಿ. ಅಕ್ಕಿ ಹಿಟ್ಟು ಕೊಡಿ. ಇದು ಕಡಲೆ ಬೇಳೆ ಹಿಟ್ಟನ್ನ ಹುರ್ಕೊಂಡು ಪುಡಿ ಮಾಡಿರೋದು. ಓಕೆ, ಅಕ್ಕಿ ಹಿಟ್ಟನ್ನ ಹುರಿದಿಲ್ಲ, ಬಟ್ ಇದು ಕಡಲೆಬೇಳೆ ಹಿಟ್ಟು ಮತ್ತೆ ಹೆಸರುಬೇಳೆ ಹಿಟ್ಟನ್ನ ಹುರ್ಕೊಂಡಿರೋದು. ಇದು ಹೆಸರುಬೇಳೆನ ಚೆನ್ನಾಗಿ ಕೆಂಪು ಹುರ್ಕೊಂಡು ಪುಡಿ ಮಾಡಿರೋದು. ಇದು ಸಹ 1 ಸ್ಪೂನು. ಒಂದ್ ಚಿಟಿಕೆ ಉಪ್ಪು. ಈ ಹುರಿದಿರೋದ್ರ ಜೊತೆಗೆ ಸ್ವಲ್ಪ ತುಪ್ಪ ಸೇರಿದ್ರೆ ಟೇಸ್ಟ್ ಕೊಡುತ್ತೆ ಅಂತ. ಈಗ ಇದೆಲ್ಲ ಹಾಕೊಂಡಿದ್ದೀನಿ. ಇದು ಸ್ವಲ್ಪ ನೀರ್ ಹಾಕಿ ಕಲ್ಸ್ಕೊಬೇಕು. ಆಯ್ತು ಅನ್ಸತ್. ಆಯ್ತು. ಇದು ನಾನು ಈ ತರ ಅಂದ್ರೆ ಬಿಸ್ಕೆಟ್ ಟೈಪ್ ಅಲ್ಲಿ ಬರುವಂತ ಒಂದು ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿರೋದು. ರೆಡಿ. ಸೊ ಈಗ ಒಂದೆಡೆ ಪಾಕ ತಕೊಂಡ್ಬಿಟ್ಟು ಸ್ವಲ್ಪ ಇದಕ್ಕೆ ಏಲಕ್ಕಿ ಪೌಡರ್ ಫ್ಲೇವರ್ಗಷ್ಟೇ. ನೀವೊಂದ್ ಸ್ವಲ್ಪ ಹಿಂಗೆ ಕೈಯಾಡ್ತಾ ಇರಿ, ನಾನು ಇದನ್ನ ಮಾಡ್ಕೊಳ್ತೀನಿ. ಈಗ ಇದು ಬಟರ್ ಪೇಪರ್ ಬರುತ್ತಲ್ಲ, ಇದರಲ್ಲಿ ಈಗ ಎಣ್ಣೆ ಕಾದಿದೆ ಅಲ್ಲ? ಸುಮಾರಾಗಿ ಕಾದಿದೆ. ಸುನೀತಾ ಅವ್ರೆ, ನನ್ಗೆ ಒಂದು ವಿಷಯ ಗೊತ್ತು ನಿಮ್ ಬಗ್ಗೆ. SPB ಅವರೇ ತಾವಾಗೆ ಈ ಹುಡುಗಿ ಕೈಲೇ ಹಾಡಿಸ್ಬೇಕು ನೀವು ಈ ಹಾಡನ್ನ ಅಂತ ಹೇಳಿದ್ರು ಅಂತ. ಹೌದು. ಅದು ಅಂದ್ರೆ ಜೋಗಿ ಹಾಡೇ ಕೇಳಿ ಎಲ್ಲೋ ಜೋಗಪ್ಪ, ಬಿಕಾಸ್ ನಾನು ಅವ್ರ ಜೊತೆ ಸುಮಾರು ಕಾರ್ಯಕ್ರಮಗಳು ಕೊಡ್ತಾ ಇದ್ದೆ. ಈಗಲೂ ಕೊಡ್ತೀನಿ ಯಾವಾಗಲೂ ಒಮ್ಮೊಮ್ಮೆ. ಅವ್ರ ಜೊತೆ ಹಾಡ್ತಾ ಇದ್ದಾಗ ನಾನು ಆಕ್ಚುಲಿ ಆರ್ಕೆಸ್ಟ್ರಾದಲ್ಲಿದ್ದಾಗ ಮೋಹನ್ ಜಿಂಬಿಟ್ಸ್ ಆರ್ಕೆಸ್ಟ್ರಾದಲ್ಲಿ ಹಾಡ್ತಾ ಇದ್ದೆ. ನಾನು ಅವಾಗ ಎಷ್ಟು 6th ಸ್ಟ್ಯಾಂಡರ್ಡು 5th ಸ್ಟ್ಯಾಂಡರ್ಡ್ ಮರ್ತೋಗಿದೆ ನಂಗೆ. ಆಗ ವಿಧಾನಸೌಧದ ಮುಂದೆ ಆ ಕಡೆ ಯೇಸುದಾಸು, ಈ ಕಡೆ SP ಬಾಲಸುಬ್ರಹ್ಮಣ್ಯಂ ಸರ್ದು ಒಂದು ಕಾನ್ಸರ್ಟ್ ಇತ್ತು. SP ಬಾಲಸುಬ್ರಹ್ಮಣ್ಯಂ ಅಂದ್ರೆ ನಮ್ಗೆ ದೇವ್ರೆ. ಅಷ್ಟು ಪ್ರೀತಿ, ಅಷ್ಟು ಇದು ಅಂದ್ರೆ ಅವ್ರ ಜೊತೆ ಹಾಡೋದಾ ಅಂತ. ಅವ್ರ ಜೊತೆ ನಾನು ಹಾಡಿದ್ದು ಪ್ರೀತಿಯಲ್ಲಿ ಸುಖ ಗೊತ್ತೇ ಇರಲಿಲ್ಲ, ಹೂವಂತೀಯ ಆ ಹಾಡನ್ನ ಅಲ್ಲಿ ಅವ್ರ ಪರಿಚಯ ಆಗಿ ಅದನ್ನ ಇನ್ನೆಲ್ಲೋ ಜೋಗಿ ಹಾಡು ಕೇಳಿದಾಗ ಆ ಹುಡುಗಿನ ಈ ಹಾಡನ್ನ ಹಾಡಿರೋದು ಅವಳೇ ರಿಟೈನ್ ಮಾಡ್ಲಿ ಅಂತ ಯಾರೋ ಹೇಳಿದ್ದನ್ನ ನಾನು ಕೇಳಿದೆ. ಸೊ ಅಷ್ಟು ಎನ್ಕರೇಜ್ ಮಾಡ್ತಾರೆ ಯಂಗ್ಸ್ಟರ್ಸ್ಗೆ. ಎಸ್ಪೆಷಲಿ ಅವ್ರು ಎಷ್ಟೋ ಸಲ ಹೇಳ್ತಾರೆ, ಕನ್ನಡದಲ್ಲಿ ಎಷ್ಟೋ ಗಾಯಕರಿದ್ದಾರೆ, ಯಾಕೆ ನೀವು ಮಾಡಲ್ಲ ಅಂತ. ಹಾಗೆ ಇದಾಗಿದೆ, ಕೆಂಪಾಗಿದೆ, ಇದು ಹಾಕ್ತಾ ಇದ್ದೀನಿ. ಓಕೆ, ಕುದಿಬೇಕು ಚೆನ್ನಾಗಲ್ವಾ ಈ ತರನೇ. ಈಗ ಇದು ಒಂದೆಳೆ ಪಾಕ ಬಂದಿದೆ. ಸೊ ಇದನ್ನ ನಾನು ಇದ್ರಲ್ಲಿ ಹಾಕಿ ತೆಗಿಯೋಷ್ಟೊತ್ತಿಗೆ ನೀವು ನನಗೋಸ್ಕರ ಒಂದು ಸುಗಮ ಸಂಗೀತ ಆಡ್ಬೇಕು. ಹಾಕ್ಬಿಡ್ತೀನಿ. ನಂಗೆ ತುಂಬಾ ಇಷ್ಟವಾಗಿರೋ ಸಾಂಗ್ ಅಂದ್ರೆ KS ನರಸಿಂಹಸ್ವಾಮಿ ಅವ್ರದ್ದು, ಸಂಗೀತ Dr. C. ಅಶ್ವಥ್ ಅವರು. ತೌರ ಸುಖದೊಳಗಿನ್ನ ಮರೆತಿಹಳು ಎನ್ನದಿರಿ, ನಿಮ್ಮ ಪ್ರೇಮವ ನೀವೇ ಬೊರೆಯನಿಟ್ಟು, ನಿಮ್ಮ ನೆನಪೇ ನನ್ನ ಹಿಂಡುವುದು, ಹಗಲಿನಲಿ ಇರುಳಿನಲಿ ಕಾಣುವುದು, ನಿಮ್ಮ ಕನಸು ಇರುಳಿನಲಿ ಕಾಣುವುದು, ನಿಮ್ಮ ಕನಸು. ವಾವ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಅದ್ರ ಜೊತೆಗೆ ಸ್ವೀಟ್ ರೆಡಿ ಆಗ್ತದೆ. ನಿಮ್ಮ ವಾಯ್ಸ್ ಅಷ್ಟೇ ಸ್ವೀಟ್, ನಿಮ್ ವಾಯ್ಸ್ ಇನ್ನ ಬೇರೆ ಸ್ವೀಟ್ ಆಗಿರುತ್ತೆ. ಸರ್ವಿಂಗ್ ಬೌಲ್ ಕೊಡಿ. ಆದ್ರೆ ಈ ಸುಗಮ ಸಂಗೀತ ಅನ್ನೋದು ಯಾಕೆ ತುಂಬಾ ಪ್ಲೆಸೆಂಟ್ ಆಗಿರುತ್ತೆ ಆಲ್ವೇಸ್? ಕ್ರೆಡಿಟ್ಸ್ ಗೋಸ್ ಟು ಪೋಯಟ್ಸ್, ನಮ್ಮ ಕವಿಗಳು ಮತ್ತೆ ನಮ್ಮ ಸಂಗೀತ ನಿರ್ದೇಶಕರು. ಓಕೆ, ಹಾಡೋರು.
ನಿಮ್ ತರ ಹಾಡೋರಿದ್ರೆ ಎನಿಥಿಂಗ್ ವಿಲ್ ಬಿಕಮ್. ನಾವೆಲ್ಲ ನಮ್ಮ ಎಲ್ಲ ಬಿಟ್ಕೊಟ್ಟಿರೋ ಹಾದಿಗಳು ನಮ್ಗೆ. ರತ್ನಮಾಲಾ ಮೇಡಮ್ ಇರ್ಬೋದು, ಮಾಲತಿ ಶರ್ಮಾ ಮೇಡಮ್ ಇರ್ಬೋದು, BR ಛಾಯಾ ಅವ್ರು ಇರ್ಬೋದು, ಕಸ್ತೂರಿ ಶಂಕರ್ ಇರ್ಬೋದು, ಇಂದು ವಿಶ್ವನಾಥ್ ಇರ್ಬೋದು, ಇವ್ರನ್ನೆಲ್ಲ ನಾವು ನೋಡಿ ಬೆಳೆದವ್ರು. ಎಲ್ಲರೂ ನಮ್ಮಪ್ಪ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರೋಗ್ರಾಮ್ ಆದ್ರೆ ಅವ್ರನ್ನೆಲ್ಲ ತೋರ್ಸೋರು. ನೋಡು, ನೀನ್ ದೊಡ್ಡ ಸಿಂಗರ್ ಆದ್ರೆ ನೀನ್ ಈ ತರ ಆಗ್ತೀಯ, ಇಲ್ಲ ಅಂದ್ರೆ ನನ್ ತರ ಇಲ್ಲಿ ಕೂತ್ಕೋತೀಯ ಅಂತ ಹೇಳಿ. ಸೊ ಹಾಗಾಗಿ ನನ್ಗೆ ಒಂಥರ ರೋಲ್, ಎಸ್ಪೆಷಲಿ ನನ್ನ ತುಂಬಾ ಇಷ್ಟಪಡೋ ಗಾಯಕಿ ಅಂದ್ರೆ ರತ್ನಮಾಲಾ ಪ್ರಕಾಶ್. ನನ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಬಿಕಾಸ್ ಅವ್ರು ಎಷ್ಟೋ ಹಾಡುಗಳನ್ನ ನಂಗೆ ಇನ್ನೊಂದು ಒಂದು ವಿಚಾರ ಏನಿದೆ, ಇರದೆ ಬಾಲಿ ಅಂತ ಹೇಳದ್ನಲ್ಲ, ರಮ್ಯ ಕಲ್ಚರಲ್ ಅಕಾಡೆಮಿಲಿ ಅವ್ರೊಂದು ಅಕಾಡೆಮಿ ಇದೆ. ಅಲ್ಲಿ ಸುಗಮ್ ಸಂಗೀತ ಕಾಂಪಿಟೇಷನ್ ಇತ್ತು. ನಂಗೆ ಜಡ್ಜಾಗಿ ಬಂದಿದ್ದವ್ರು ಯಾರು, NS ಪ್ರಸಾದ್, ಮುರಳಿ ಮತ್ತೆ ನಾಯಕ್ ಸರ್. ಆ ಗೆದ್ದವ್ರ ಕೈಲಿ ಕಾನ್ಸರ್ಟ್ ಇತ್ತು ಸಂಜೆ. ನನ್ಗೆ ಯಾವ ಹಾಡು ಬರಲ್ಲ. ಅವಾಗ ತೌರ ಸುಖದೊಳಗೆ ಕಲ್ತ್ಕೊ ಅಂತ ನಂಗೆ ಬಾಲಿ ಅವರೇ ಹೇಳ್ಕೊಟ್ಟಿದ್ರು. ಆ ಹಾಡು ಹಾಡಿದಾಗ ಇಂಥ ದೊಡ್ಡ ಕಲಾವಿದೆ ಅದೇ ನಂಗೆ ರೋಲ್ ಮಾಡೆಲ್ ಅಂತ ಹೇಳ್ತೀನಲ್ಲ ಅಂತ. ಹಾಡಾದ್ಮೇಲೆ ಬಂದ್ಬಿಟ್ಟು, ನಾನು ಹಾಡಾದ್ಮೇಲೆ ನೀನೇ ಕಣಿಮ್ಮ ಚೆನ್ನಾಗಿ ಹಾಡಿದ್ದದನ್ನ. ಸಚ್ ಎ ಸ್ವೀಟ್ ಲೇಡಿ ಅಂದ್ರೆ ಇವತ್ತು ತುಂಬಾ ಇಷ್ಟ. ಈಗಲೂ ನಾನು ಕೆಲವು ಅವ್ರ ಹಾಡುಗಳನ್ನೆಲ್ಲ ಯಾರು ಮುಟ್ಟಕ್ಕಾಗಲ್ಲ. ನೀನಿಲ್ಲದೆ ಇರ್ಬೋದು, ಆಮೇಲೆ ಜಾರಿದ ಸಮಯ ಬರದೇ ನೀಯ, ಅದು ತುಂಬಾ ಸುಮಾರು ಹಾಡುಗಳು ಹಾಡಿ. ಹಾಗೆ ಇದಾಗಿದೆ, ಟೇಸ್ಟ್ ಮಾಡೋ ಸಮಯ ಬಂದಿದೆ. ವೆರಿ ಗುಡ್. ಈಗ ನಾನ್ ಮಾಡಿರುವಂತಹ ಬಿಸಿ ಬಿಸಿ ಮನೋಹರ ರೆಡಿ ಆಗಿದೆ. ಸೊ ಮುರಳಿ ಮನೋಹರ್ ಅವರು ಟೇಸ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಮನೋಹರ ರೆಡಿ ಆಗಿದೆ. ಮನೋಹರ ಬೇಕಾಗುವ ಸಾಮಗ್ರಿಗಳು: ತುಪ್ಪ, ಏಲಕ್ಕಿ ಪುಡಿ, ಬೆಲ್ಲ, ಉಪ್ಪು, ಹುರಿದು ಪುಡಿ ಮಾಡಿದ ಹೆಸರುಬೇಳೆ ಮತ್ತು ಕಡಲೆಬೇಳೆಯ ಪುಡಿ, ಅಕ್ಕಿ ಹಿಟ್ಟು ಮತ್ತು ಎಣ್ಣೆ. ಮಾಡುವ ವಿಧಾನ: ಬಟ್ಟಲಿಗೆ ಅಕ್ಕಿ ಹಿಟ್ಟು, ಕಡಲೆಬೇಳೆ ಪುಡಿ, ಹೆಸರುಬೇಳೆ ಪುಡಿ, ಚಿಟಿಕೆಯಷ್ಟು ಉಪ್ಪು, ತುಪ್ಪ, ನೀರು ಹಾಕಿ ಕಲಸಿಕೊಂಡು ಚಕ್ಕಲಿ ಹೊರಳಿಗೆ ಹಾಕಿ ಒತ್ತಿಕೊಂಡು ಕಾದ ಎಣ್ಣೆಯಲ್ಲಿ ಕರಿದು ಬೆಲ್ಲದ ಪಾಕದಲ್ಲಿ ಅದ್ದಿದ್ರೆ ಮನೋಹರ ಸವಿಯಲು ಸಿದ್ಧ.